ಮಾರ್ಟಿನ್ ಸಿನಿಮಾದ ಯಾವ ಅಪ್ಡೇಟ್ ಕೊಡಬೇಕು ಅಂತ ನಟ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಪ್ರಶ್ನೆ ಕೇಳಿದ್ದಾರೆ. ಮಾರ್ಟಿನ್ ಸಿನಿಮಾದ ಸಾಂಗ್ ನೋಡಬೇಕಾ, ಟೀಸರ್ ನೋಡಬೇಕಾ ಅಥವಾ ಸಿನಿಮಾದ ಬೇರೆ ಯಾವ ಅಪ್ಡೇಟ್ ಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದರಲ್ಲಿ ಯಾವ ವಿಷಯಕ್ಕೆ ಅಭಿಮಾನಿಗಳು ಹೆಚ್ಚು ಮತ ಬರುತ್ತೋ ಅದನ್ನ ಮಾರ್ಟಿನ್ ಟೀಮ್ ನಿರ್ಧಾರ ಮಾಡಲಿದೆ. ಅಂದಹಾಗೆ 20ನೇ ತಾರೀಕು ಮಧ್ಯರಾತ್ರಿ ಪೋಲ್ ಆರಂಭವಾಗಲಿದ್ದು 21ನೇ ತಾರೀಕು ಮಧ್ಯರಾತ್ರಿ ಈ ಪೋಲ್ ಎಂಡ್ ಆಗಲಿದೆ. ಮಾರ್ಟಿನ್ ಸಿನಿಮಾದ ನಿರೀಕ್ಷೆಯಲ್ಲಿರುವ ಅಭಿಮಾನಿಗಳಿಗೆ ಪೋಲ್ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಮುಂದೆ ತಾವು ಮಾರ್ಟಿನ್ ಚಿತ್ರದ ಬಗ್ಗೆ ಯಾವ ಅಪ್ಡೇಟ್ ಅನ್ನ ನೋಡಬೇಕು ಅನ್ನೋದನ್ನ ಡಿಸೈಡ್ ಮಾಡುವ ಹಕ್ಕನ್ನ ಅಭಿಮಾನಿಗಳಿಗೇನೆ ನೀಡಿದೆ ಚಿತ್ರತಂಡ. ಈ ಬಗ್ಗೆ ಆನ್ಲೈನ್ ಪೋಲ್ ಅನ್ನ ಓಪನ್ ಮಾಡಿದ್ದು, ಯಾವ ವಿಚಾರದ ಬಗ್ಗೆ ಅಪ್ಡೇಟ್ ಬೇಕು ಅನ್ನೋದನ್ನ ಅತಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೇಳ್ತಾರೋ ಅದ್ರ ಬಗ್ಗೆನೇ ಚಿತ್ರತಂಡ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಚಿತ್ರತಂಡ ತಿಳಿಸಿದೆ. ಪಂಚೆ ಉಟ್ಟು ಬಂದಿದ್ದ ರೈತನಿಗೆ ಒಳಗೆ ಬಿಡದೆ ಅವಮಾನಿಸಿ ಜಿಟಿ ಮಾಲ್ ವಿವಾದಕ್ಕೀಡಾಗಿತ್ತು. ಆಕ್ರೋಶದ ಬೆನ್ನಲ್ಲೇ ಕ್ಷಮೆಯನ್ನೂ ಕೇಳಿತ್ತು. ಇದೀಗ ರಾಜ್ಯ ಸರ್ಕಾರ ಕೂಡ ಜಿಟಿ ಮಾಲ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಅನ್ನದಾತನ ಅವಮಾನಿಸಿದ್ದಕ್ಕೆ ಜಿಟಿ ಮಾಲ್ ಬಂದ್. ಸದನದಲ್ಲಿ ರೈತನ ವಿಷಯ ಪ್ರಸ್ತಾಪಕ್ಕೆ ಮಾಲ್ಗೆ ಬೀಗ. ಭಾರತ ಬಹುಸಂಸ್ಕೃತಿ ದೇಶ. ಪಂಚೆ, ಸೀರೆ, ಕುರ್ತಾ, ಪೈಜಾಮ ಬಳಸೋದು ಸರ್ವೇ ಸಾಮಾನ್ಯ. ಆದರೆ ಹಾವೇರಿ ಮೂಲದ ಫಕೀರಪ್ಪ ಅನ್ನೋ ರೈತ ಪಂಚೆ ಉಟ್ಕೊಂಡು ಜಿಟಿ ಮಾಲ್ಗೆ ಬಂದಿದ್ದಕ್ಕೆ ಆಡಳಿತ ಮಂಡಳಿ ಒಳಗೆ ಬಿಡದೆ ಅವಮಾನ ಮಾಡಿತ್ತು. ವ್ಯಾಪಕ ಟೀಕೆ ಟಿಪ್ಪಣಿಗಳು ವ್ಯಕ್ತವಾದ ಬೆನ್ನಲ್ಲೇ 1 ವಾರ ಮಾಲ್ ಬಂದ್ ಮಾಡಲಾಗಿದೆಯಂತೆ. BBMPಯಿಂದ ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ, TVR ಆಗಲಿ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ. ಹೌದು, ಒಬ್ಬ ರೈತನನ್ನ ಅವಮಾನ ಮಾಡಿದ್ದಕ್ಕೆ ಈ ಪ್ರತಿಧ್ವನಿ ರಾಜ್ಯದಲ್ಲಿ ಕಂಪಿಸಿದ್ದಲ್ಲದೆ ಸದನದಲ್ಲೂ ಕಂಪಿಸಿತು. ಬಳಿಕ BBMPಯಲ್ಲಿ ತೆರಿಗೆ ಬಾಕಿ ಉಳಿಸಿಕೊಂಡಿತ್ತು. ಇದೆಲ್ಲ ಕಾರಣ ನೀಡಿ ಮಾಲ್ ಮಾಲೀಕರು 1 ವಾರ ಮಾಲ್ಗೆ ಬೀಗ ಹಾಕಿದ್ದಾರೆ. ಜಿಟಿ ಮಾಲ್ ಘಟನೆಯಿಂದ ಎಚ್ಚೆತ್ತುಕೊಂಡಿರುವ ಇತರೆ ಮಾಲ್ನ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಯಾವುದೇ ಮಾಲ್ಗಳಲ್ಲಿ ವಸ್ತ್ರ ಸಂಹಿತೆ ಇಲ್ಲ. ರೈತರು ಬಂದ್ರೆ ನಮಗೆ ಹೆಮ್ಮೆ. ಪಂಚೆ ಚಲ್ಯ ಮೇಲೆ ಬಂದ ರೈತರು ಮಾಲ್ಗೆ ಬಂದ್ರೆ ನಡಿಬೇಡಿ ಅಂತ ಆಯಾ ಮಾಲ್ ಮ್ಯಾನೇಜರ್ಗಳು ಸೂಚನೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ತರದ ಡ್ರೆಸ್ ಕೋಡು ಅದಕ್ಕೆ ನಾವು ಮಾನ್ಯತೆ ಕೊಡಲ್ಲ. ನಾವು ಇವಾಗ ಆ ತರದವ್ರು ಬಂದ್ರು, ಈ ತರ ಡ್ರೆಸ್ ಹಾಕಿದ್ದಾರೆ, ಯಾರೇ ಬಂದ್ರು ನಮ್ಮ ಸೆಕ್ಯೂರಿಟಿ ಗಾರ್ಡ್ ವೆಲ್ಕಮ್, ಬನ್ನಿ ಸರ್ ಒಳಗಡೆ ಅಂತೀವಿ. ಇದೇ ತರ ಫ್ರಮ್ ದ ಬಿಗಿನಿಂಗು ಇಲ್ಲಿವರೆಗೂ ಅದೇ ತರ ನಾವು ಎಲ್ಲರನ್ನೂ ಒಂದೇ ತರ ಟ್ರೀಟ್ ಮಾಡಿ, ಎಲ್ಲ ಯಾವುದೇ ಊರಿಂದ ಬರಲಿ, ಸಿಟಿಯಿಂದ ಬರಲಿ, ಯಾರೇ ಬರಲಿ, ಯಾಕೆಂದ್ರೆ ಇಟ್ಸ್ ಅ ಪಬ್ಲಿಕ್ ಪ್ಲೇಸ್. ಇದು ಮಾಲ್ ಅಂತ ಬಂದಾಗ ನೀವು ಯಾರನ್ನ ಎಲ್ಲಿಂದ ಬರ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ, ಬಟ್ ಎಲ್ಲರೂ ವೆಲ್ಕಮ್. ಜಿಟಿ ಮಾಲ್ ಘಟನೆಯನ್ನ DCM ಹಾಗೆ ಇತರೆ ಸಚಿವರು ಕೂಡ ಖಂಡಿಸಿದ್ದಾರೆ. 7 ದಿನಗಳ ಕಾಲ ಮಾಲ್ಗೆ ಬೀಗ ಕೂಡ ಬಿದ್ದಿದೆ. ಸಾಮಾಜಿಕ ವಲಯದಲ್ಲೂ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾದ ಹಿನ್ನೆಲೆ ಇತರೆ ಮಾಲ್ಗಳು ಕೂಡ ಅಷ್ಟೇ ಜಾಗರೂಕವಾಗಿವೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಾಯ್ದೆ ಬಗ್ಗೆ ರಾಜ್ಯ ಸರ್ಕಾರ ಗೊಂದಲ ಮೂಡಿಸಿದೆ. ಸರ್ಕಾರದ ನಡೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಷ್ಟಕ್ಕೂ ಅನುಮೋದನೆ ನೀಡಿದ್ದ ಕಾಯ್ದೆಯನ್ನ ವಾಪಸ್ ಪಡೆದಿದ್ದು ಯಾಕೆ? ಸರ್ಕಾರದಲ್ಲಿ ಅಂಥ ನಿರ್ಧಾರದ ಬದಲಾವಣೆ ಯಾಕಾಯಿತು? ಈ ಕುರಿತಾದ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕನ್ನಡಿಗರಿಗೆ ಮೀಸಲಾತಿ ಕಾಯ್ದೆಯಲ್ಲಿ ಗೊಂದಲ. ಬೆಳಗ್ಗೆ ಅನುಮೋದನೆ, ಸಂಜೆ ಸರ್ಕಾರದಿಂದಲೇ ತಡೆ.
ರಾಜ್ಯದ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡಬೇಕೆಂಬುದು ದಶಕಗಳ ಕೂಗು. ಇದಕ್ಕಾಗಿ ಬೃಹತ್ ಪ್ರತಿಭಟನೆಗಳು ನಡೆದಿವೆ. ನಿನ್ನೆಯಷ್ಟೇ ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಮೀಸಲಾತಿ ಕಾಯ್ದೆಗೆ ಅನುಮೋದನೆ ನೀಡಿತ್ತು. ಬಳಿಕ ಸಂಜೆಯೊಳಗಡೆ ಅನುಮೋದನೆ ವಾಪಸ್ ಪಡೆದು ಹಲವು ಗೊಂದಲಗಳನ್ನು ಮೂಡಿಸಿದೆ. ಕನ್ನಡಿಗರಿಗೆ ಮೀಸಲಾತಿ ಕಾಯ್ದೆ ಅನುಮೋದನೆ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ರು. ಬಳಿಕ ಡಿಲೀಟ್ ಮಾಡಿದ್ದಾರೆ. ಒಂದೇ ದಿನದಲ್ಲಿ ಕಾಯ್ದೆ ಅನುಮೋದನೆಯಾಗಿ ರದ್ದಾಗುತ್ತೆ ಅಂದ್ರೆ ಇದರ ಅರ್ಥವೇನು? ಯಾವುದಾದ್ರೂ ಒತ್ತಡಕ್ಕೆ ಮಣಿದು ಕಾಯ್ದೆಯನ್ನ ವಾಪಸ್ ಪಡೆದ್ರ? ಹೀಗೆ ಹಲವು ಪ್ರಶ್ನೆಗಳು ಕನ್ನಡಿಗರಲ್ಲಿ ಮೂಡಿದೆ. ಕನ್ನಡಿಗರ ಮೀಸಲಾತಿ ಕಾಯ್ದೆಗೆ ತಡೆ ಒಡ್ಡಿದ್ದಕ್ಕೆ ಕರವೇ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಬೆಂಗಳೂರಿನ ಮಲೇಶ್ವರ ಮೇಲ್ಸೇತುವೆ ಬಳಿಯ ಕುವೆಂಪು ಪುತ್ಥಳಿ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆಯ ಕಾವು ಜೋರಾಗ್ತಿದ್ದಂತೆ ಪೊಲೀಸರು ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡರು. ಇನ್ನು ಕರವೇ ಅಧ್ಯಕ್ಷ ನಾರಾಯಣಗೌಡ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾದರು. ಕನ್ನಡಿಗರು ದಂಗೆ ಏಳೋದಾಗಿ ಎಚ್ಚರಿಕೆ ಕೊಟ್ಟರು. ಅಮರನಾಥ ಉಪವಾಸ ಕೂತ್ಕೋಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ವಿ. ಯಾವಾಗಿಂದ ಸರ್? ನಾನು ಸೋಮವಾರ ನಮ್ಮ ರಾಜ್ಯ ಕಮಿಟಿ ಸಭೆ ಸೋಮವಾರ ಕರೆದಿದ್ದೀನಿ. ಆ ಸಭೆಯಲ್ಲಿ ದಿನಾಂಕವನ್ನು ನಿಗದಿ ಮಾಡ್ತೀವಿ. ಅದಕ್ಕಾಗಿ ರಾಜ್ಯ ಸರ್ಕಾರ ಕೇಳ್ತಿದ್ದೀನಿ, ಈ ನೆಲದ ಯುವಕರು ದಂಗೆ ಹೇಳ್ತಾರೆ, ಯಾಕಂದರೆ ಅವರ ಬದುಕು. ಕನ್ನಡಿಗರಿಗೆ ಮೀಸಲಾತಿ ಕಾಯ್ದೆ ಅನುಮೋದನೆ ಮಾಡಿ ವಾಪಸ್ ಪಡೆದಿರುವುದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯ ಸರ್ಕಾರದ ನಡೆಗೆ ಕನ್ನಡ ಪರ ಸಂಘಟನೆಗಳು ಕೆರಳಿ ಕೆಂಡವಾಗಿವೆ. ಕನ್ನಡಿಗರ ಪ್ರತಿಭಟನೆಗೆ ಸರ್ಕಾರ ಮಣಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವರುಣನ ಆರ್ಭಟಕ್ಕೆ ಕರಾವಳಿ ನಲುಗು ಹೋಗಿದೆ. ಜನಜೀವನ ತತ್ತರಿಸ್ತಾ ಇದೆ. ಇತ್ತ ಸಿಲಿಕಾನ್ ಸಿಟಿಯಲ್ಲೂ ಜಿಟಿ ಮಳೆಯಾಗ್ತಾ ಇದ್ದು ಮುಂದಿನ 4-5 ದಿನ ಮಳೆ ಮುಂದುವರಿಯುವ ಬಗ್ಗೆ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ನೀಡಿದೆ. ಮಳೆಗೆ ಐಟಿ ಸಿಟಿ ಫುಲ್ ಕೂಲ್. ಜುಲೈ 20ರ ತನಕ ಮಳೆ ಫಿಕ್ಸ್. ಜಿಟಿ ಮಳೆ, ಕೋಲ್ಡ್ ವೆದರ್. ಸಿಲಿಕಾನ್ ಸಿಟಿ ಬೆಂಗಳೂರು ಮಲೆನಾಡಿನಂತಾಗಿದೆ. ತುಂತುರು ಮಳೆ ಸಿಟಿ ಮಂದಿಯನ್ನ ತಂಪಾಗಿಸಿದೆ. ಮೆಜೆಸ್ಟಿಕ್, ಮೈಸೂರು ಬ್ಯಾಂಕ್, ಕಾರ್ಪೊರೇಷನ್, ಮಾಗಡಿ ರೋಡ್, ಕೋರಮಂಗಲ ಸೇರಿ ಹಲವೆಡೆ ಇಂದು ಮಳೆ ಸುರಿದಿದೆ. ಕೆಲವೆಡೆ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡಿದ್ರು. ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗುವ ಸಾಧ್ಯತೆ ಹೆಚ್ಚಿದೆ. ಹೀಗೇನಾದರೂ ಆದರೆ ಕರಾವಳಿ, ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಇಂದಿನಿಂದ ಜುಲೈ 22ರವರೆಗೆ ಮಳೆ ಸುರಿಯಲಿದೆ. ಬೆಂಗಳೂರಿನಲ್ಲೂ ಜುಲೈ 20ರ ತನಕ ಮಳೆಯಾಗುವ ಸಾಧ್ಯತೆ ಇದೆ. ಇಂದು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕವಾಗಿ ಮಳೆಯಾದರೆ ಉತ್ತರ ಒಳನಾಡಿನಲ್ಲಿ ಹಲವು ಕಡೆ ಮಳೆಯಾಗಿದೆ. ಮುಂದಿನ 24 ಗಂಟೆಯೊಳಗೆ ಬಂಗಾಳ ಉಪಸಾಗರದಲ್ಲಿ ವಾಯುಭಾರ ಕುಸಿತವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇವುಗಳ ಪ್ರಭಾವದಿಂದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಜುಲೈ 18ರಿಂದ ಜುಲೈ 22ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು, ನಿರಂತರ ಮಳೆಗೆ ಆರೋಗ್ಯ ಕೈಕೊಡುವ ಸಾಧ್ಯತೆ ಹೆಚ್ಚಿದೆ. ಮಳೆ ಬಿದ್ದ ನಂತರ ನೀರು ನಿಲ್ಲದಂತೆ ಜಾಗ್ರತೆ ವಹಿಸಿ ಡೆಂಗಿಯಿಂದ ಪಾರಾಗಬೇಕಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.